ಇವತ್ತು ನಮಗೆ ಕಾಣಿಸೋದು ಯಾರಪ್ಪ ಅಂತಂದ್ರೆ ಶ್ರೀಯುತ ಚೇತನ್ ಕೆಂಪರಾಜ್ರವರು. ಎಲ್ಲರನ್ನ ಎಷ್ಟು ಜನರನ್ನ ಸಂಪಾದಿಸಿದರೆ, ಅವರ ಅಭಿಮಾನಿ ಬಳಗವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಖುಷಿ ಆಗತ್ತೆ. ಅವರು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಡೂರಿನ ಭವಿಷ್ಯದ ನಾಯಕರು, ಕಡೂರಿನ ಧೀಮಂತ ನಾಯಕ ದಿವಂಗತ KM ಕೆಂಪರಾಜ್ರವರ ಸುಪುತ್ರ, ಈ ಕಾರ್ಯಕ್ರಮದ ಆಯೋಜಕರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. ಒಂದು 5 ನಿಮಿಷ ತಡ್ರಪ್ಪ, ಭಾಷಣ ಮಾಡೋಣ, ಟೈಮ್ ಆಗತ್ತೆ. ದಯವಿಟ್ಟು ಒಂದು 5 ನಿಮಿಷ ನಮ್ಮ ನಾಡು ಕಂಡಂತ ಒಂದು 5 ನಿಮಿಷ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ, ಸುಮ್ಮನಿರಪ್ಪ. ನಮ್ಮ ನಾಡು ಕಂಡಂತ ಧೀಮಂತ ನಾಯಕರಾದಂಥ ದೇವೇಗೌಡ ಅಪ್ಪಾಜಿಯವ್ರನ್ನ ನೆನೆಸ್ತಾ, ನಮ್ಮ ಮುಂದಿನ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಈಗ ಕರೆ ಮಾಡಿ ಮಾತಾಡಿದರು. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸಿ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈಗ ನಮ್ಗೆ ಹೆಂಗೆ ಕಡೂರಲ್ಲಿ ಯುವಕರ ಕಣ್ಮಣಿ ಅಂತಾರೆ, ನಮ್ಮ ರಾಜ್ಯದ ಕಣ್ಮಣಿ ಆದಂಥ ನಿಖಿಲಣ್ಣನವರೇ, ತಂದೆ ಸಮಾನರಾದಂಥ YSV ದತ್ತಣ್ಣನವರೇ, ಹಿರಿಯರು ಮಾರ್ಗದರ್ಶಕರಾದಂಥ ಭೋಜೇಗೌಡ್ರಣ್ಣವರೇ, ಶಾಸಕರಾದಂಥ ನಮ್ಮ ಬಾಲಣ್ಣ ಅವರೇ, ಮಂಜಣ್ಣನವರೇ, ಹರೀಶ್ ಅಣ್ಣನವರೇ, ಎಲ್ಲ ನಮ್ಮ ಅಣ್ಣಂದ್ರು ಬಂದಿದ್ದಾರೆ ಇವತ್ತು. ಅದಕ್ಕೂ ಬಹಳ ಸಂತೋಷ ಆಗಿದೆ. ಮತ್ತೆ ವಿಶೇಷವಾಗಿ ಒಂದು 5 ನಿಮಿಷ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಟೈಮ್ ಆಗುತ್ತೆ ಊಟಕ್ಕೋಸ್ಕರ. 5 ನಿಮಿಷ. ನಮ್ಮ ನಿಖಿಲ್ ಅಣ್ಣವ್ರು ಇವತ್ತು ಪ್ರಥಮ ಬಾರಿಗೆ ಕಡೂರಿಗೆ ಬಂದಿದ್ದಾರೆ. ನನಗೆ ಬಹಳ ಸಂತೋಷ ಇದೆ. ನಾವು ಜನರೊಂದಿಗೆ ಜನತಾಳ ಕಾರ್ಯಕ್ರಮ ಏನಿವತ್ತು 19ಕ್ಕಾಗಿದೆ, ಆಕ್ಚುಲಿ ಇವತ್ತಲ್ಲ ಇದ್ದಿದ್ದದು. ಹೋದ ವರ್ಷ ಅಕ್ಟೋಬರ್ ತಿಂಗಳಲ್ಲೇ ಆ ಕಾರ್ಯಕ್ರಮ ನಿಗದಿ ಆಗಿತ್ತು. ಆದರೆ ಏನೋ ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಗಿ ಇವತ್ತು ಕಾರ್ಯಕ್ರಮ ಆಗ್ತಾ ಇದೆ. ನಾನು ನಮ್ಮ ವೇದಿಕೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅವ್ರಿಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಕುಟುಂಬದ ಕಾರ್ಯಕ್ರಮ. ನಾನು ಒಬ್ಬನೇ ಆಯೋಜನೆ ಮಾಡೋದು ಅನ್ನೋದು ಬೇಡ. ಇದು ನಮ್ಮ JDS ಕುಟುಂಬದ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಕುಟುಂಬದ ಅಣ್ತಮ್ಮಗಳು, ಹಿರಿಯರು, ತಂದೆ ಸ್ಥಾನದಲ್ಲಿ ಅಕ್ಕಂದ್ರು, ತಾಯಂದ್ರು, ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ವಿರೋಧಿಗಳೆಲ್ಲ ಕೇಳರು JDS ಎಲ್ಲಿದೆ ಕಡೂರಲ್ಲಿ ಅಂತ. ಇವತ್ತು ನೋಡ್ಕೊಂಬಿಡ್ರಪ್ಪ, ಎಲ್ಲ ಕ್ಲೀನಾಗಿ ನೋಡ್ಕೊಂಬಿಡ್ರಿ. ಇವತ್ತು ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ JDS ಎಲ್ಲಿದೆ ಅನ್ನೋಕ್ಕೆ ನಾವು ಸಾಕ್ಷಿ ಕೊಡ್ತೀವಿ ನಿಮಗೆ. ಪಾಪ ನಮಗೆ ಗೊತ್ತಿರಂಗೆ ನಾಳೆ ಬಸವನಪ್ಪ ಇರೋ ಕಾರಣಕ್ಕೆ ಇವತ್ತು ಬಹಳ ಕಮ್ಮಿ ಸ್ಟೇಜ್ ಹಾಕಿದೀವಿ. ನಾವು ಬಂದಿರೋ ತಡೀರಪ್ಪ ಪ್ಲೀಸ್, ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಮಾತಾಡ್ಬೇಕು, ಆಮೇಲೆ ಮಾತಾಡೋಣ, ಸುಮ್ಮನೆ. ನಾನು ಎಲ್ಲರಿಗೂ ಒಂದು ಕ್ಷಮೆ ಕೇಳ್ತೀನಿ. ಯಾಕೆ ಅಂತಂದ್ರೆ ಪಾಪ ನಾವು ಚೇರಿನ ವ್ಯವಸ್ಥೆ ಆಗಲಿ, ಶಾಮಿಯಾನ ವ್ಯವಸ್ಥೆ ಆಗಲಿ, ನಾಳೆ ಹಬ್ಬ ಇರೋದಕ್ಕೋಸ್ಕರ ನಾವು ಭಾಳ ಕಷ್ಟಪಟ್ಟು ಮಾಡ್ದಂಗೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ನಾಳೆ ಬಸವನಬ್ಬ ಇರೋದ್ರಿಂದ ಯಾರು ಶಾಮಿಯಾನದವ್ರು ಕೇಳಿದ್ರು ಇಷ್ಟೇ ಮಾಡೋಕ್ಕಾಗೋದು ಅಂತ ಹೇಳಿದ್ರೆ ಪಾಪ ಊಟದಲ್ಲಿಗೆ ಹೋಗಿ ಕುತ್ಕೊಂಡಿರಿ ಈ ಬಿಸಿಲಲ್ಲಿ. ಯಾಕೆ ಅಂತಂದ್ರೆ ನಾವು ನಿರೀಕ್ಷೆ ಏನು ಮಾಡಿದ್ವಿ ಅದಕ್ಕಿಂತ ಒಂದು ಕೈ ಜಾಸ್ತಿ ಇವತ್ತು ಅಂದ್ಕೊಂಡಿದ್ಕಿಂತ ಹೆಚ್ಚಾಗಿ ಕಾರ್ಯಕ್ರಮ ಆಗಿದೆ. ನಾನು ನಿಖಿಲಣ್ಣಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ, ನಾನು JDS ಪಕ್ಷಕ್ಕೆ ಫಸ್ಟ್ ಸೇರಿದ್ದು. ನಾನು ರಾಜಕೀಯವಾಗಿ ಹೆಜ್ಜೆ ಇಟ್ಟಿರೋದು JDS ಪಕ್ಷಕ್ಕೆ. ಹಿಂದೆ ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪರೆಲ್ಲ JDS ಅಲ್ಲೇ ಇದ್ದಿದ್ದು. ನಾನೇನು ಹೊಸಬ ಅಲ್ಲ. ಭಾಳ ಜನಕ್ಕೆ ಅದರ ಗೊಂದಲ ಇದ್ರೆ ಕ್ಲಿಯರ್ ಮಾಡ್ಕೊಂಬಿಡ್ರಿ. ನಾನು JDS ಪಕ್ಷಕ್ಕೆ ನಮ್ಮ ತಂದೆ ಕಾಲದಿಂದ ನಾವಿದ್ದೀವಿ. ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 85ನೇ ಇಸ್ವಿಯಿಂದ 2004ನೇ ಇಸ್ವಿ ತನಕನೂ ನಾವು 5 ಬಾರಿ ಚುನಾವಣೆ ನಮ್ಮ ಕುಟುಂಬದಲ್ಲಿ, ನಮ್ಮ ದೊಡ್ಡಪ್ಪರು 3 ಬಾರಿ ಅವಕಾಶ ಕೊಟ್ಟಿದ್ದೀರ. ಅದಾದ ನಂತರ ನಮ್ಮ ದತ್ತಣ್ಣರು 5 ಚುನಾವಣೆ ಮಾಡಿದ್ದಾರೆ, ಅದರಿಂದ ಕಂಟಿನ್ಯೂ. ಅಲ್ಲಿಗೆ ದತ್ತಣ್ಣರು ಅಲ್ಲಿಗೆ 85ನೇ ಇಸ್ವಿಯಿಂದ 2023ನೇ ಇಸ್ವಿ ತನಕ ನಮ್ಮ JDS ಪಕ್ಷ ಸ್ಪರ್ಧೆ ಮಾಡಿದೆ. ಯಾಕೆ ಇಷ್ಟು ಬಿಗಿಯಾಗಿದೆ, ಗಟ್ಟಿಯಾಗಿದೆ JDS ಅಂತಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು. ನಾನು ನಿಜವಾಗ್ಲೂ ಬಹಳ ಹೆಮ್ಮೆ ಇದೆ. ಇವತ್ತು ಕೆಲವ್ರು ಹೇಳ್ಬೋದು, ಮಟನ್ ಊಟ ಹಾಕ್ತೀರಂತೆ ಅದಕ್ಕೆ ಬಂದಿರಂತೆ. ನಮ್ಮ ಕಾರ್ಯಕರ್ತರು ಬಂದಿರೋದು ನೋಡಿ ಪಾಪ ಹೊಟ್ಟೆ ಕಿಚ್ಚಿಗೆ. ಯಾಕೆಂದ್ರೆ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ವಂತ. ಏನಾಗ್ಬಿಡಿದೆ ಅಂತಂದ್ರೆ ಕಡೂರು ಕ್ಷೇತ್ರದಲ್ಲಿ ರಾಜಕೀಯ ಬಹಳ ಮುಂದುವರೆದ ಭಾಗ ಆಗಿದೆ. ಇವತ್ತು ಕಡೂರು ಹೆಂಗಾಗಿದೆ ಅಂತಂದ್ರೆ
23ನೇ ಇಸ್ವಿಯಿಂದ ನಂತರ ಫಸ್ಟ್ ಪಕ್ಷದ ಬಗ್ಗೆ ಮಾತಾಡ್ಬಿಡ್ತೀನಿ, ಆಮೇಲೆ ನಮ್ಮ ಕ್ಷೇತ್ರದ ಮಾತಾಡ್ತೀನಿ. ನಾನು JDS ಪಕ್ಷಕ್ಕೆ ಸೇರ್ಕೊಂಡಾಗ ಪೂಜ್ಯ ದೇವೇಗೌಡರು ಸಾಹೇಬರು ಬಂದು ನನ್ನನ್ನು ಪಾರ್ಟಿಗೆ ಸೇರಿಸ್ಕೊಂಡ್ರು. ಅದಕ್ಕೆ ನನಗೆ ಭಾಳ ಸಂತೋಷ ಇದೆ. ನಾನು ಹೇಳ್ತಾ ಇದ್ದೆ, ಎಲ್ಲ ವೇದಿಕೆಯಲ್ಲಿ ಹೇಳ್ತೀನಿ, ನಾನು ಅವ್ರನ್ನ ಒಂದ್ಸತಿ ಮಾತಾಡಿಸ್ಬೇಕು, ಒಂದ್ಸತಿ ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡಿಸ್ಬೇಕು ಅಂತ ಭಾಳ ಆಸೆ ಇತ್ತು. ಆದರೆ ನನ್ನ ಸೌಭಾಗ್ಯ ನನ್ನನ್ನು ಅವರೇ ಪಾರ್ಟಿಗೆ ಸೇರಿಸ್ಕೊಂಡ್ರು. ಅದಕ್ಕಿಂತ ಪುಣ್ಯ ನನಗೆ ಯಾವುದೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅದೇ ಭಾಳ ದೊಡ್ಡದು ನನ್ನ ಜೀವನದಲ್ಲಿ. ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳೋದಣ್ಣ, ದೇವೇಗೌಡರು ಸಾಹೇಬರು ಮೇ 18ನೇ ತಾರೀಕು ಹುಟ್ಟಿರೋದು, ನಾನು ಮೇ 18ಕ್ಕೆ ಹುಟ್ಟಿರೋದಣ್ಣ. ನಾನು ಯಾರಿಗಾರ ಹೇಳಕ್ ಹೋದ್ರೆ ಸುಮ್ಮನಿರಪ್ಪ, ಅವೆಲ್ಲ ಬೇಡ, ಆಮೇಲೆ ಮಾಡೋಣ. ನನಗೆ ಏನು ಹೆಮ್ಮೆ ಇದೆ ಅಂದ್ರಣ್ಣ, ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಮೇ ತಿಂಗಳು ಅಂತಂದ್ರೆ ಈ ಬೇಸಿಗೆ ರಜಾ ಇರೋದು. ನಾವು ಕೇಕೆ ಕಟ್ ಮಾಡಕ್ ಆಗ್ತಿರಲಿಲ್ಲ. ನಿಂದು ಯಾವಾಗ ಹುಟ್ಟದಬ್ಬ ಅಂತ ಕೇಳೋರು. ನಾನು ದೇವೇಗೌಡರು ಹುಟ್ಟಿದ್ದು ಅಂತ ಹೇಳ್ತಾ ಇದ್ದೆ. ಅಷ್ಟು ಹೆಮ್ಮೆ ನನಗಿದೆ. ನನಗೆ ಇವತ್ತು ನಮ್ಮ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಎಷ್ಟು ಮಟ್ಟಿಗೆ ಗಟ್ಟಿ ಆಗ್ತಾ ಇದೀವಿ ಅಂತಂದ್ರೆ, ಬಹಳ ಜನ ವಿರೋಧಿಗಳಿಗೆ ಏನ್ ನಡೀತಿದೆ ಅಂತಾನೆ ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಈ ಸಭೆ ಮೂಲಕ ಗೊತ್ತಾಗತ್ತೆ, ಕಡೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಒಂದು ಹಳ್ಳಿಲೂ, ಬೂತಲ್ಲೂ, ಟೌನ್ ವಾರ್ಡಲ್ಲೂ ನಾವು ಸದೃಢವಾಗಿದ್ದೀವಿ. ಯಾರು ನಮ್ಮನ್ನ ಅಲ್ಗಡೆಯೋದು ಬೇಡ. ಈ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷನೇ ಅತಿ ಹೆಚ್ಚು ಸರಿ ಗೆದ್ದಿರೋದು. ಅವಕಾಶ ಸಿಕ್ಕಿರೋ JDSನವರಿಗೆ. ನಾವು ಜನತಾ ಪರಿವಾರದಲ್ಲಿ ಬಂದಿರೋದು. ಮತ್ತೆ ಅಲ್ಲಿಂದ ಪಕ್ಕಕ್ಕೆ ಬಂದ್ರೆ ಬೀರೂರಲ್ಲಿ SR ಲಕ್ಷ್ಮೀ ನಮ್ಮ ದೊಡ್ಡಪ್ಪರು, ಅವರೆಲ್ಲ ಬಹಳ ಆತ್ಮೀಯರು. ಧರ್ಮೇಗೌಡರ ಅಂಕಲ್ ಇವತ್ತು ನಾವು ನೆನ್ಸ್ಕೋಬೇಕು.